ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಮನ್ನು ನಮ್ಮ ಉಡುಪಿ ಜಿಲ್ಲೆಯ ಉದ್ಯಾವರದಲ್ಲಿ ನಮ್ಮ ಮೂಲಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೇನೆ. ನಾಗರ ದಿನ ಅಂತ ಹೇಳಿದರೆ ಅದು ಕೇವಲ ಆಚರಣೆ ಅಲ್ಲ, ಅದು ನಮ್ಮ ಮಣ್ಣಿನ ಸಂಸ್ಕೃತಿ ಮತ್ತು ನಮ್ಮ ನಂಬಿಕೆ. ಇವತ್ತು ಅಲ್ಲಿ ನಡೆದಂಥ ನಾಗದರ್ಶನ ಮತ್ತು ನನ್ನ ಮನಸ್ಸನ್ನು ಕಲಕಿದಂಥ ಒಂದು ವಿಶೇಷ ಘಟನೆಯನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ಳಲಿದ್ದೇನೆ. ಹಾಗಾದರೆ ಬನ್ನಿ ನನ್ನ ಜೊತೆ ಈ ಭಕ್ತಿಯ ಪಯಣದಲ್ಲಿ ನೀವು ಕೂಡ ಜೊತೆಯಾಗಿ. ಯಾವುದೇ ಒಂದು ನಾಗಸನ್ನಿಧಿಗೆ ಹೋಗುವಾಗ ಆ ದೈವಿಕ ವಾತಾವರಣ ಮನಸ್ಸಿಗೆ ಒಂಥರ ನೆಮ್ಮದಿಯನ್ನು ನೀಡುತ್ತದೆ. ನಾಗದೇವರಿಗೆ ಅತ್ಯಂತ ಪ್ರಿಯವಾದ ಅರಶಿನ ಮತ್ತು ಘಮಘಮ ಎನ್ನಿಸುವಂತಹ ಪಿಂಗಾರವನ್ನು ಹಿಡಿದು ನಾನು ನಮ್ಮ ಮೂಲಸ್ಥಾನಕ್ಕೆ ತಲುಪಿದೆ. ಪ್ರಕೃತಿಯ ನಡುವೆ ನೆಲೆಸಿರುವಂತಹ ಆ ನಾಗದೇವರನ್ನು ನೋಡಿದಾಗ ಆಗುವ ಆನಂದವೇ ಬೇರೆ. ನೀವು ಈ ವಿಡಿಯೋದಲ್ಲಿ ನೋಡ್ತಿರುವಂತಹ ಗ್ರೀನ್ ಶರ್ಟಿನ ಮಹಿಳೆಯೊಬ್ಬರಿಗೆ ದೃಷ್ಟಿಯ ತೊಂದರೆ ಇದ್ದರೂ ಕೂಡ ಅವರಿಗೆ ದೇವರನ್ನು ನೋಡಲೇಬೇಕೆಂಬ ಹಂಬಲ ಮತ್ತು ಭಕ್ತಿ ಅವರ ಮುಖದಲ್ಲಿ ಎದ್ದು ಕಾಣುತ್ತಿತ್ತು. ಅವರನ್ನು ನೋಡಿದಾಗ ನನಗನಿಸಿದ್ದು ಮಾತ್ರ ಒಂದೇ, ಭಕ್ತಿಗೆ ಕಣ್ಣು ಬೇಕಾಗಿಲ್ಲ, ಕೇವಲ ಪರಿಶುದ್ಧವಾದ ಮನಸ್ಸಿದ್ದರೆ ಮಾತ್ರ ಸಾಕು. ನಮ್ಮಲ್ಲಿ ಎಷ್ಟೋ ಜನರು ಕೈಕಾಲು ಸರಿಯಾಗಿದ್ದರೂ, ದೇವರು ಕೊಟ್ಟ ಆರೋಗ್ಯವಿದ್ದರೂ ಕೂಡ ಇಂತಹ ಪುಣ್ಯಕ್ಷೇತ್ರಗಳಿಗೆ, ಮೂಲಸ್ಥಾನಗಳಿಗೆ ಭೇಟಿ ನೀಡಲು ನೂರಾರು ಕಾರಣಗಳನ್ನು ಹೇಳುತ್ತಾ ಸೋಂಬೇರಿತನದಿಂದ ಹೇಳ್ತಾರೆ. ಆದರೆ ಈ ಮಹಿಳೆಯನ್ನು ನೋಡಿದ ಮೇಲೆ ನನಗೆ ನಿಜವಾದ ಭಕ್ತಿ ಅಂದರೆ ದೈಹಿಕ ಶಕ್ತಿಯಲ್ಲ, ಅದು ಅಂತರಾತ್ಮದ ಶಕ್ತಿ ಎಂದು ತಿಳಿಯಿತು. ನಾಗದೇವರ ದರ್ಶನ ಶುರುವಾದ ನಂತರ ಆ ವಾತಾವರಣ ಇಡೀ ಪರಿಸರವನ್ನೇ ರೋಮಾಂಚನಗೊಳಿಸಿತು. ಪಾತ್ರಿಗಳ ಮೂಲಕ ನಾಗದೇವರ ಅಭಯ ನೀಡುವ ಆ ಕ್ಷಣ ಅನನ್ಯ. ನಾವು ತಂದಿದ್ದಂಥ ಪಿಂಗಾರ ಮತ್ತು ಅರಿಶಿನವನ್ನು ಅರ್ಪಿಸಿ ನಮ್ಮ ಸುಖ ಕಷ್ಟಗಳನ್ನು ನಾಗದೇವರಿಗೆ ತಿಳಿಸಿದೆವು. ಭಕ್ತಿಯ ದರ್ಶನ ಒಂದೆಡೆ ಆದರೆ ಪ್ರೀತಿಯ ಅನ್ನಸಂತರ್ಪಣೆ ಇನ್ನೊಂದೆಡೆ ನಡೀತಾನೆ ಇತ್ತು. ದೇವಸ್ಥಾನದ ಪ್ರಸಾದಕ್ಕೆ ಇರುವ ರುಚಿಯೇ ಬೇರೆ. ಸಾಲಿನಲ್ಲಿ ಕುಳಿತು ಎಲ್ಲರ ಜೊತೆ ಅನ್ನಪ್ರಸಾದವನ್ನು ಸ್ವೀಕರಿಸಿದೆವು. ಕೊನೆಗೆ ನಾಗದೇವರ ಆಶೀರ್ವಾದದ ರೂಪದಲ್ಲಿ ಗಂಧ ಪ್ರಸಾದವನ್ನು ಹಣೆಗಚ್ಚಿಕೊಂಡು ಹಾಗೂ
ವರಹರೂಪಿ ನಮ್ಮ ಕುಟುಂಬದ ಪಂಜುರ್ಲಿಗೆ ಒಂದು ಕೈ ಮುಗಿದುಕೊಂಡು ಹೊರಡುವಾಗ ಇಡೀ ದಿನ ಸಾರ್ಥಕವಾಯಿತು ಅನ್ನೋ ತೃಪ್ತಿ ನನಗಿತ್ತು. ಮತ್ತೆ ಫ್ರೆಂಡ್ಸ್, ಇವತ್ತಿನ ಈ ದಿನ ನನಗೆ ಕೇವಲ ದೇವಸ್ಥಾನದ ಭೇಟಿಯಾಗಿರಲಿಲ್ಲ, ಅದೊಂದು ಜೀವನದ ಪಾಠವಾಗಿತ್ತು. ನಮ್ಮ ಸಂಸ್ಕೃತಿ, ನಮ್ಮ ಮೂಲದ ಬೇರುಗಳನ್ನು ನಾವು ಯಾವತ್ತೂ ಮರೆಯಬಾರದು. ಸಮಯ ಸಿಕ್ಕಾಗ ನಿಮ್ಮ ಮೂಲಸ್ಥಾನಗಳಿಗೆ ನೀವು ಕೂಡ ಭೇಟಿ ನೀಡಿ ಆ ದೈವಿಕ ಶಕ್ತಿಯ ಅನುಭವವನ್ನು ಪಡೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಭಕ್ತಿಯ ಅನುಭವವನ್ನು ಮಾತ್ರ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಯುವುದನ್ನು ಮಾತ್ರ ಮರೆಯಬೇಡಿ. ನಾಗದೇವರು ಎಲ್ಲರಿಗೆ ಒಳ್ಳೆಯದನ್ನು ಮಾಡಲಿ. ಲೋಕ ಸಮಸ್ತ ಸುಖಿನೋ ಭವಂತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.